ನಮಸ್ಕಾರ ವೀಕ್ಷಕರೇ, ಕಲ್ಪತರು ನಾಡಿನಲ್ಲಿ ಹಾಲಿನಲ್ಲಿ ಹಾಲಾಹಲ ಬಿದ್ದಿದೆಯಾ? ಹೌದು, ಖಂಡಿತವಾಗಿಯೂ ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಅಧ್ಯಕ್ಷ ಗಾದೆಗೆ ಪಾವಗಡದ ಶಾಸಕರಾದಂತಹ ವೆಂಕಟೇಶ್ ಅವರನ್ನ ನಾಮನಿರ್ದೇಶನ ಮಾಡಿ ಆಯ್ಕೆಯಾದ ಬೆನ್ನಲ್ಲೇ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿ ಶುರುವಾಗಿದೆ. ಏನಾದರೂ ಆಗಲಿ, ಶಾಸಕ ಎಸ್.ಆರ್. ಶ್ರೀನಿವಾಸ್ ರವರ ಪತ್ನಿ ಭಾರತಿ ಶ್ರೀನಿವಾಸ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತ ಹೇಳಿ ಪಣತೊಟ್ಟಿದ್ದಂತಹ ಶ್ರೀನಿವಾಸ್ ಅವರಿಗೆ ಮುಖಭಂಗ ಆಗಿದೆ. ಎಲ್ಲೋ ಒಂದು ಕಡೆ ಈ ಹಿನ್ನೆಲೆಯಲ್ಲಿ ಶಾಸಕ ಶ್ರೀನಿವಾಸ್ ಅವರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ತೊಗಲಕ್ ದರ್ಬಾರನ್ನ ಮಾಡ್ತಾ ಇದ್ದಾರೆ ಎನ್ನುವ ಆರೋಪವನ್ನ ಮಾಡ್ತಾ ಇದ್ರೆ, ಅದಕ್ಕೆ ಉತ್ತರವಾಗಿ KN ರಾಜಣ್ಣ ಅವರು ಐ ಡೋಂಟ್ ಕೇರ್, ಯಾರು ಏನ್ ಹೇಳಿದ್ರು ನಾನು ಕೇಳಲ್ಲ. ವೆಂಕಟೇಶ್ ಅವರು ಒಬ್ಬರು ದಲಿತ ಸಮುದಾಯದ ಶಾಸಕರಾಗಿದ್ದಾರೆ, ಅವ್ರಿಗೂ ಒಂದು ಅವಕಾಶವನ್ನ ಕೊಡಬೇಕಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರ ಹತ್ರನ ಮಾತಾಡಿ, ಗೃಹ ಸಚಿವರ ಹತ್ರ ಮಾತಾಡಿ ನಾನು ಅವ್ರನ್ನ ನಾಮಿನಿ ಮಾಡಿದ್ದೀನಿ ಅಂತ ಹೇಳಿ ಉತ್ತರವನ್ನ ಕೊಡ್ತಾರೆ. ಇದರ ನಡುವೆ ಕಾಂಗ್ರೆಸ್ಗೆ ದಯವಿಟ್ಟು ಹೋಗ್ಬೇಡಿ, ಹೋದ್ರೆ ನಿಮ್ಗೆ ಅಲ್ಲಿ ಯಾವುದೇ ರೀತಿಯ ಅನುಕೂಲ ಆಗಲ್ಲ ಅಂತ ಹೇಳಿ ತುಮಕೂರು ಗ್ರಾಮಾಂತರದ ಶಾಸಕ ಸುರೇಶ್ ಗೌಡ ಟಾಂಗ್ ಅನ್ನ ಕೊಡ್ತಾ ಹೋದ್ರೆ, ಇನ್ನು ಚಿಕ್ಕನಾಯಕನಹಳ್ಳಿಯ ಕ್ಷೇತ್ರದ ಮಾಜಿ ಸಚಿವ JC ಮಾಧುಸ್ವಾಮಿ ಅವರು KN ರಾಜಣ್ಣನವರ ವಿರುದ್ಧ ಕಿಡಿಯನ್ನೇ ಕಾರಿದ್ದಾರೆ. ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಸಹಕಾರ ಕ್ಷೇತ್ರ ಹೋಗ್ತಾ ಇರುವಂತದ್ದು ಬೇಜಾರಾಗತ್ತೆ. ಯಾವುದೇ ಕಾರಣಕ್ಕೂ ಯಾರು ಗೆದ್ದಿದ್ರು ಅವರಲ್ಲಿ ಒಬ್ಬರನ್ನ ನೀವು ಅಧ್ಯಕ್ಷರನ್ನ ಮಾಡಿದ್ರೆ ಅರ್ಥ ಇತ್ತು. ಯಾರನ್ನೋ ನಾಮಿನಿ ಮಾಡಿ ಅಧ್ಯಕ್ಷರನ್ನ ಮಾಡ್ತೀರಾ ಅಂದ್ರೆ ಏನ್ ಅಧಿಕಾರ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಸಹಕಾರ ಸಚಿವರ ವಿರುದ್ಧ ಗುಡುಕ್ತಾ ಹೋಗ್ತಿದ್ದಾರೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಹಾಲ ಶುರುವಾಗಿರೋದಂತೂ ಸತ್ಯ. ಮುಂದೆ ಏನೆಲ್ಲ ಆಗುತ್ತೋ ಗೊತ್ತಿಲ್ಲ. ಯಾರ್ಯಾರು ಏನೆಲ್ಲ ಹೇಳಿದ್ರು ಗೊತ್ತಾ? ಏನು ಇಬ್ಬರು ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾರನ್ನೂ ಮೀಟಿಂಗು ಕರೆದಿಲ್ಲ, ಏನು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ. ಒಂದು ರೀತಿ ತೊಗಲಕ್ಕೆ ಆಡಳಿತ ಜಿಲ್ಲೆ ಒಳಗೆ ಐತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸಾಮಾಜಿಕ ನಾನು ನಿನ್ನೆ ಪರಮೇಶ್ವರ್ ಫೋನ್ ಹಾಕಿದ್ರು, ಕೇಳಿದ್ದೀನಿ, ಏನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅಧಿಕಾರಿ ಇಬ್ಬರೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು. ನಾನು ಮುಂದಿನ ದಿನಗಳಲ್ಲೂ ಕೂಡ ಈಗ ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇಡೀ ಜಿಲ್ಲೆ ಒಳಗೆ. ಈಗ ಬೋವಿ ಜನಾಂಗದವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ, ST ಜನಾಂಗದವರು ಮಿನಿಸ್ಟ್ರ್ ಇದ್ದಾರೆ, ಬಲಗೈ ಜನಾಂಗದವರು ಮಿನಿಸ್ಟ್ರ್ ಇದ್ದಾರೆ. ಈಗ ನಾವೆಲ್ಲ ಒಕ್ಕಲಿಗರು MLAಗಳಿದ್ದೀವಿ, ಲಿಂಗಾಯತರುಗಳು MLAಗಳಿದ್ದಾರೆ. ಅನ್ಯಾಯ ಆಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಬರ್ತಕ್ಕಂಥ ದಿನಗಳಲ್ಲಿ DCC ಬ್ಯಾಂಕ್ ಬರುತ್ತೆ. ಆವಾಗ ಯಾರು ಒಬ್ಬ ಎಡಗೈ ಜನಾಂಗದ SC ಜನಾಂಗದವನ್ನ ಇದೇ ಥರ ನಾಮಿನಿ ಮಾಡಿ DCC ಬ್ಯಾಂಕ್ ಅಧ್ಯಕ್ಷರು ಮಾಡಿದರೆ ಇವರು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾನು ಅನ್ಕೊಂತೀನಿ. ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಯಾಕೆಂದರೆ ಆ ಜನಾಂಗಕ್ಕೆ ಅನ್ಯಾಯ ಆಗೈತೆ. ಮೇಜರ್ ಜನಾಂಗ ಇರ್ತಕ್ಕಂಥದ್ದು ಎಡಗೈ SC ಜನಾಂಗ, ಅವ್ರಿಗೂ ಮಾಡಬೇಕಲ್ಲ ಅಲ್ವಾ? ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ನಾನು ಅದನ್ನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀನಿ. ಈಗ ನಮ್ಮಲ್ಲಿ ರಿಸರ್ವೇಷನಲ್ಲಿ ಇಬ್ಬರು MLAಗಳು ಗೆಲ್ತಾರೆ. ಅವ್ರು ಗೆದ್ದಿರೋರು ಯಾರು ಗೆದ್ದಿದ್ದಾರೆ? ಒಬ್ಬರು ಬೋವಿ ಜನಾಂಗದವ್ರು ಗೆದ್ದಿದ್ದಾರೆ, ಇನ್ನೊಬ್ಬರು ಬಲಗೈ ಜನಾಂಗದವ್ರು ಗೆದ್ದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ವರ್ಗ ಇವತ್ತು ಕೂಡ ಆ ಶೋಷಿತ ವರ್ಗ ಶೋಷಣೆಯಲ್ಲೇ ಐತಲ್ಲ ಅಲ್ವಾ? ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಬರ್ತಕ್ಕಂಥ ದಿನದಲ್ಲಿ ಇವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು, ಸಮಾಜಕ್ಕೆ ಇವರು ಸರಿಯಾದ ರೀತಿ ಮೆಸೇಜ್ ಕೊಡಬೇಕು ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಇವತ್ತೇನು ವೆಂಕಟೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು ನಾಮಿನಿ ಮಾಡಿ, ಅಲ್ಲೂ ಅವಕಾಶ ಇದೆ. PLD ಬ್ಯಾಂಕಲ್ಲೂ ಇದು DC ಬ್ಯಾಂಕಲ್ಲೂ ಅವಕಾಶ ಇದೆ. DC ಬ್ಯಾಂಕಲ್ಲೂ ಕೂಡ ನಾಮಿನಿ ಮಾಡಿ SC ಜನಾಂಗದ ಅಧ್ಯಕ್ಷರು ಮಾಡಲಿದ್ದಾರೆ. ಯಾವುದು ಮಿಲ್ಕ್ ಯೂನಿಯನ್ಗೆ ನಾಮಿನಿ ಮಾಡಿ ಇಡೀ ಇತಿಹಾಸದಲ್ಲಿ ಫಸ್ಟ್ ಟೈಮು ನಾಮಿನಿ ಅಧ್ಯಕ್ಷರು ಮಾಡಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ಸಾಮಾಜಿಕ ಅಧಿಕಾರ ಇವ್ರು ಮಾತಿರ್ತಾರೆ. ಶೋಷಿತ ವರ್ಗಗಳಿಗೆ ಶಕ್ತಿ ಕೊಡ್ತೀವಿ ಅಂತಾರೆ. ಯಾರು ಈಗ ಶೋಷಿತ ವರ್ಗ ಇಲ್ಲಿರ್ತಕ್ಕಂಥದ್ದು? ಯಾರು ಶೋಷಿತರು? ಹೆಚ್ಚಿಗೆ ಶೋಷಿತರು ಈ ಸಮಾಜದ ಇವತ್ತು ಕೂಡ ನಿಕೃಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ಜನಾಂಗ ಯಾರಿಗೂ ಇಲ್ಲ, ಯಾರು ತವಲು ಮಾತಾಡಿಲ್ಲ. ಇವ್ರಿಗೆ ಯಾರೂ ಬೇಕಿಲ್ಲ. ಇವರಿಬ್ಬರಿದ್ರೆ ಸಾಕು, ಜಿಲ್ಲೆ ಪೂರ ಕಂಟ್ರೋಲ್ ಮಾಡ್ಕೊತಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಪೂರ ಜಿಲ್ಲೆಯಲ್ಲಿ 11 ಗೆಲ್ಸ್ಕೊಂಬರ್ತಾರೆ. ಇವರಿಬ್ಬರೇ ಸಾಕು, ಇನ್ಯಾರು ಬೇಕು? ಯಾಕೆ ಬೇರೆ ಯಾರು ಬೇಕು? ಇಬ್ಬರು ಸಾಕು, ಇಬ್ಬರಿದ್ರೆ ಎಲ್ಲ ಆಗೋಗುತ್ತೆ. ಆದರೆ ಅಟ್ಲೀಸ್ಟ್ ನಾವು MLAಗಳು ಇದ್ದೀವಿ ಅಂತ ಗುರುತಿಸ್ಲಿಲ್ವಲ್ಲ ಅನ್ನೋದೊಂದೇ ಎಲ್ಲ ಶಾಸಕರಿಗೂ ಬೇಜಾರೈತಿ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಮಂತ್ರಿಗಳಾಗಿರೋರು ಅಂದರೆ ನಾವೆಲ್ಲ ಗೆದ್ದಿರೋದಕ್ಕೆ ತಾನೇ ಇವ್ರು ಮಂತ್ರಿಗಳಾಗಿರೋದು. ನಮ್ಮನ್ನು ವಿಶ್ವಾಸಕ್ಕೆ ತಗೊಬೇಕಲ್ಲ. ಅಟ್ಲೀಸ್ಟ್ ಒಂದು ಮಾತು, ಹಿಂಗೆ ಮಾಡ್ತಾ ಇದ್ದೀವಿ, ವೆಂಕಟೇಶನ್ನ ನಾನು ನಾಮಿನಿ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡೋಣ ಅಂತ ಅಟ್ಲೀಸ್ಟ್ ನಮಗೆ ಕುತ್ಕೊಂಡು ಮಾಡ್ಬೇಕಲ್ವಾ? ಏನಾರು ಮಾಡಬೇಕಾದ್ರೆ ಒಂದು ರೀತಿ ತೊಗಲಕ್ಕೆ ಆಡಳಿತ ನಡೆಸ್ತಾವ್ರೆ.
ಇಲ್ಲ ಮೀಟಿಂಗ್ ಆಯಿತು. ಆ್ಯಕ್ಚುಲಿ ಕರ್ನಾಟಕ ರಾಜಕೀಯ ಬಗ್ಗೆ ಕೇಳಿದ್ರು. ನಾವು ಸ್ಪಷ್ಟವಾಗಿ ಹೇಳಿದೋ, ಈ ಸರ್ಕಾರ ಬಂದಾಗಲಿಂದ ₹1 ಹಣನೂ ಬಿಡುಗಡೆ ಮಾಡಿಲ್ಲ. ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಈ ಸರ್ಕಾರನ 2028ಕ್ಕೆ ಈ ಕರ್ನಾಟಕದನ್ನೇ ಒದ್ದೋಡಿಸ್ಬೇಕು ಕಾಂಗ್ರೆಸ್ ಪಕ್ಷವನ್ನು ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ನಾಮನಿರ್ದೇಶನ ಮಾಡಿ ಅಧ್ಯಕ್ಷ ಮಾಡಿ ನಮ್ಮ ಮಗುವಿನ ಮೇಲೆ ಕೆನ್ನೆಗೊಳ್ಳುವಂತ ಸ್ಥಿತಿ ತುಮಕೂರಲ್ಲಿ ನಿರ್ಮಾಣ ಆಗಿದೆ. ಇದಕ್ಕಿಂತ ನಾಚಿಕೇಡಿ ಸ್ಥಿತಿ ಈ ಒಕ್ಕೂಟದ ವ್ಯವಸ್ಥೆ ಬರಲ್ಲ. ನಾಚಿಕೇಡಿ ಸ್ಥಿತಿ. ಅವ್ರಿಗೇನಾದ್ರು ಸಹಕಾರ ಮಂತ್ರಿ ಅಂತ ಹೇಳ್ತಾರೆ ಯೋಗ್ಯತೆ ಇದ್ರೆ ಬಂದ್ಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ನಾನು ಸಹಕಾರಿ ಕ್ಷೇತ್ರಕ್ಕೆ ಅಯೋಗ್ಯ, ನಾನು ಈ ಕ್ಷೇತ್ರದಲ್ಲಿ ಲಾಯಕಲ್ಲ ಅಂತ ರಾಜೀನಾಮೆ ಕೊಡಬೇಕು. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೆ, ನನಗೂ ಬೇಕಾದಷ್ಟು ಶಕ್ತಿ ಇತ್ತು. ನಾನು ಹೇಳಿದ್ದು ನಡೀತಾ ಇತ್ತು. ಬಿಜೆಪಿ ಸರ್ಕಾರದಲ್ಲಿ ಒಂದು ದಿವಸ ಒಕ್ಕೂಟದ ವ್ಯವಸ್ಥೆ ನಾನು ಬಾಯ್ತಿಲ್ಲ. ಒಂದು ದಿವಸ ನಾನು ಅನುಭವಸ್ಥ 5 ವರ್ಷ KMF ಚೇರ್ಮನ್ ಆಗಿದ್ದವರು. ಒಂದು ದಿವಸ ಭಯ ಹಾಕಲಿಲ್ಲ. ಏನಾದ್ರು ವಿಷಯ ಬಂದ್ರೆ ಬಿಡ್ರಿ, ಅದು ಅಡಾನಮಸ್ ಆರ್ಗನೈಸೇಷನ್ ಸ್ವಾಯತ್ತ ಸಂಸ್ಥೆ, ಅವರು ನಮಗೆ ಗೆದ್ದು ಬಂದಿದ್ದಾರೆ, ಅವ್ರ ಆಡಳಿತ ಅವ್ರು ಮಾಡ್ಲಿ ಅಂತ ಹೇಳ್ಕೊಂಡ್ ಬಂದವರು. ನಾವು ಬದುಕಿದ್ದಂಗೆನೆ ಕೆನ್ನೆ ಮೇಲೆ ಇಡೀ ರೈತ ಸಮೂಹಕ್ಕೆ ಕೆನ್ನೆ ಮೇಲೆ ಹೊಡೆದಂಗೆ 10 ಜನದಲ್ಲಿ ಅವ್ರು ಯಾರನ್ನಾರು ಮಾಡ್ಕೊಳ್ಳಿ. ನಾವು ತೀರ್ಮಾನ ಮಾಡಿಲ್ಲ. ನಾವು ಶಿವಪ್ರಕಾಶ್ ಯಾರು ಓಟ್ ಹಾಕ್ಬೇಕು ಅಂತ ಖಂಡಿತ ತೀರ್ಮಾನ ಮಾಡಿಲ್ಲ. ನಾನು ನಿನ್ನೆವರೆಗೂ ಮಾಡಿರ್ಲಿಲ್ಲ. ಯಾಕಂದ್ರೆ ಯಾರೋ ಒಬ್ಬ ರೈತ ಪ್ರತಿನಿಧಿ ಆಗ್ಲಿ ಬಿಡಪ್ಪ, ಇವತ್ತು ನಮಗೂ ಶಕ್ತಿ ಇಲ್ಲ, ಕಾಂಗ್ರೆಸ್ ತರ ಆತರ ಆಗ್ಲಿ, ನಾವೇನ್ ಮಾಡಕ್ಕಾಗುತ್ತೆ, ನಾವು ಸೋತಿದ್ದೀವಿ ಅಂದಾಗ ಅಂದ್ರೆ ಯಾರನ್ನೂ ಇಲ್ಲಂಗೆ ಗೆದ್ಕೊಂಡು ಹೋದ 10 ಜನನೂ ಆಚೆ ಇಟ್ಟು 2 ದಿವಸ ಚುನಾವಣೆ ಇದೆ ಅನ್ನುವಾಗ ನಾಮನಿರ್ದೇಶನ ಮಾಡಿ ಒಕ್ಕೂಟಕ್ಕೆ ಅಧ್ಯಕ್ಷ ಮಾಡ್ತಾರೆ ಅಂದ್ರೆ ಇಡೀ ಕಸರತ್ತೆಲ್ಲ ನಾವು ಮಾಡ್ಬೇಕಾಗಿತ್ತ? ಇಡೀ ಕಸರತ್ತೆಲ್ಲ ನಮಗೆ ಬೇಕಾಗಿತ್ತ? ನಿಮಗೆ ಬಂದು ಕೈಕಾಲು ಕಟ್ಟಿ ನಿಮ್ಗೆ ಬಂದು ಎಲ್ಲರ ಮನಸೋಲಿಸಿ ಓಟ್ ಹಾಕಿಸ್ಕೊಂಡ್ರೆ ಡೈರೆಕ್ಟರ್ ಗೆಲ್ಸಿದ್ರೆ ಯಾರು ಲೆಕ್ಕಕ್ಕಿಲ್ಲ. 4 ಜನ ಸರ್ಕಾರಿ ಓಟು, ಒಬ್ರು ನಾಮಿನೇಷನ್ ಓಟು, ಇನ್ನಿಬ್ಬರ 3 ಜನ ಪಕ್ಷ ಕಾರ್ಯಕರ್ತನ ಕರೆಸಿ ಎದುರಿಸ್ಕೊಂಡು ಒಂದು ಒಕ್ಕೂಟಕ್ಕೆ ಅಧ್ಯಕ್ಷನೇ ಮಾಡೋದೇ ಆದ್ರೆ ಎಂತ ಸ್ಥಿತಿ. ನಂದೇನೋ ನಡೀತದಪ್ಪ, ಇನ್ನೊಬ್ರದ್ದು ನನಗೆ ಗೊತ್ತಿಲ್ಲ. ನಾನು ನಡೆಸೋನೆ, ಗೊತ್ತಾಯ್ತಾ? ನಾನೇನು ಯಾರನ್ನೇನು ಕೇಳೋದೇನಿಲ್ಲ. ನನಗೇನು ದೇವ್ರು ಸರಿ ಬುದ್ಧಿ ಕೊಡ್ತಾನೆ ಅದನ್ನು ನಾನು ಮಾಡೋನು ಅಲ್ವಾ? ಅಲ್ಲ ರೀ, ಒಬ್ಬ ದಲಿತರು ಅಧ್ಯಕ್ಷ ಆದರೆ ಇಷ್ಟೊಂದು ರಂಪ ಮಾಡ್ತಾರಲ್ಲ, ಇವ್ರಿಗೆ ದಲಿತರು ಒಟ್ಟು ಬೇಡವಾ ಇವ್ರಿಗೆಲ್ಲ? ಹಂಗಿದ್ಮೇಲೆ ಇಲ್ಲಿ ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಆಗೋರಪ್ಪ. ಎಷ್ಟವ್ರೆ ಕುರುಬರು, ಒಕ್ಕಲಿಗರು ಎಷ್ಟವ್ರೆ, ಲಿಂಗಾಯತ ಎಷ್ಟವ್ರೆ, ಮತ್ತೆ ಯಾಕೆ ಮಾಡೋರು ಇವರು ಚೀಫ್ ಮಿನಿಸ್ಟರ್ನ? ಮತ್ತು ಹಂಗೆ ಮಾಡ್ಕೋಬೇಕಾಗಿತ್ತಲ್ಲ. ಈಗ ನೋಡಿ, ನಾವು ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಆಗಿದೆ, ನಾವು ಸಂತೋಷ ಪಟ್ಟಿದ್ದೀವಿ. ನಾವೇ ಮಾಡ್ತಕ್ಕಂಥದ್ದಕ್ಕೆ ನಾವೇ ಜವಾಬ್ದಾರ. ನಾವು ಸುಮ್ಮನೆ ಯಾರನ್ನೋ ಮೇಲೆ ಹೇಳೋಕ್ಕೆ ಹೋಗಲ್ಲ. ವಿಶೇಷವಾಗಿ ನಾನೇ ಜವಾಬ್ದಾರ ಅಂತ ಹೇಳಿದ್ರು ನಾನೇನು ಅದಕ್ಕೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಆದರೂ ಕೂಡ ಜಿಲ್ಲೆಯಲ್ಲಿ ಒಂದು ನಿರ್ಣಯ ಮಾಡುವಾಗ ನಾನು ಪರಮೇಶ್ ಇಬ್ಬರೇ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾನು ಡಾಕ್ಟರ್ ಪರಮೇಶು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತೀವಿ, ಗೊತ್ತಾಯ್ತಾ? ನಾವು ಈ ರೀತಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಮುಖ್ಯಮಂತ್ರಿಗಳು ಆಯ್ತಪ್ಪ, ನಿಮ್ಮ ಜಿಲ್ಲೆದು ನೀವು ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದರೆ ನಾವು ಅವಕಾಶ ಕೊಟ್ಟ ಮೇಲೆ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಹೌದು, ಬೇರೆ ಏನಿದೆ? ಹೌದು, ಅವ್ರು ಹೇಳ್ತಾ ಇದ್ದಾರ ಅವ್ರು ಹೇಳಿದಾರೆ. ಅವ್ರು ಹೇಳಿದ್ಮೇಲೆ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಈಗೇನು ಅಧ್ಯಕ್ಷನ್ ಮಾಡಿದ್ದಾರೆ, ಅಧ್ಯಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪಾತ್ರ ಇದೆ, ನಂದು ಇದೆ, ಜಿಲ್ಲಾ ಮಂತ್ರಿದು ಇದೆ, ಮುಖ್ಯಮಂತ್ರಿಗಳದ್ದು ಇದೆ. MLAಗಳು ವಿಶ್ವಾಸಕ್ಕೆ ತಗೊಂಡೈತೋ ಬಿಟ್ಟೈತೋ ಅದನ್ನೆಲ್ಲ ಮುಂದೆ ಯಾವ ಥರ ತಗೊಂಡಿದ್ದೀವಿ, ಯಾವ ಥರ ಮಾತಾಡಿದ್ದೀವಿ ಎಲ್ಲರ ಮುಂದೆ ಹೇಳೋಕ್ಕಾಗೋದಿಲ್ಲ. ಅಲ್ಲಪ್ಪ, ಒಂದು ದಲಿತರವ್ರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ಟರೆ ಅದನ್ನು ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಅದು ಗೌರವ ತರೋದಿಲ್ಲ. ಅಲ್ಲ, ಅವರು ದಲಿತರು ಅನ್ನೋ ಪ್ರಶ್ನೆ ಇರ್ತಲ್ಲ ಸರ್. ನಾಮಿನಿ ಆದವರಿಗೆ ಏಕಾಏಕಿ ಕೊಟ್ಟರಲ್ಲ, ಹಾಗಾದ್ರೆ ಎಲೆಕ್ಷನ್ ಯಾಕೆ ಮಾಡಬೇಕಾಗಿತ್ತು? ಷಡಕ್ಷರಿಗೆ ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷನ್ ಮಾಡೋರಲ್ಲ, ಅವಾಗ ಯಾಕೆ ಇವ್ರು ನಾಮಿನಿ ಮಾಡಿ ಯಾಕೆ ಮಾಡ್ತೀರಂತ ಯಾರು ಪ್ರಶ್ನೆ ಮಾಡಲಿಲ್ಲ. ಆಗ ದಲಿತರಿಗೊಂದು ನ್ಯಾಯ, ಇನ್ನೊಂದು ಮುಂದುವರೆದ ಜಾತಿಯವ್ರಿಗೊಂದು ನ್ಯಾಯ ಇರ್ತದ. ಷಡಕ್ಷರಿ ಯಾರಪ್ಪ ಅಧ್ಯಕ್ಷ ಆಗಿದಾರಲ್ಲ, ಯಾರು ಅವ್ರೇನು ನಾಮಿನಿ ಅಲ್ವಾ?
ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಮಿನಿ ಸದಸ್ಯನ ಅಧ್ಯಕ್ಷನ ಮಾಡ್ಬೋದು, ಜಿಲ್ಲಾ ಮಟ್ಟದಲ್ಲಿ ನಾಮಿನಿ ಸದಸ್ಯನ ಮಾಡಿ ಒಬ್ಬ ದಲಿತರನ್ನು ಅಧ್ಯಕ್ಷನ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆ ಯಾಕೆ ಅಂತ. ರಾಜಕಾರಣದಲ್ಲಿ ನೋಡಿ, ಅಧಿಕಾರ ಯಾರು ಬಾರಪ್ಪ ನಿನಗೆ ಕೊಡ್ತೀನಿ ಅಂತೇಳಿ ಕರೆದು ಯಾರು ಕೊಡಲ್ಲ. ಇರೋವನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ಇಲ್ಲದೆ ಇದ್ದವನು ಇರೋವನಂತ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಸಂಘರ್ಷ ಅನ್ನೋದು. ಯಾರು ರಾಜಕೀಯ ಅಧಿಕಾರ ಮಾತ್ರ ಧಾರಾಳವಾಗಿ ನೀನು ಆಗಪ್ಪ ನನಗೆ ಬೇಡ ಅಂತ ಹೇಳ್ದಂಥದ್ದು ಕಾಲಗಳೆಲ್ಲ ಹೊರಟೋದು. ನನಗೆ DCC ಬ್ಯಾಂಕ್ ಅಧ್ಯಕ್ಷಗಿರಿ ಕೊಟ್ಟಿರೋರು ಯಾರೂ ಅಲ್ಲ, ಎಲ್ಲ ಪಾರ್ಟಿಲಿರೋ ಸಹಕಾರಿಗಳು ನನಗೆ ಕೊಟ್ಟಿರೋದು. ಈಗ ನಮ್ಮ DC ಬ್ಯಾಂಕ್ನಲ್ಲಿ BJP ಅವರವರೇ, JDSನವರು ಅವರೇ, ಕಾಂಗ್ರೆಸ್ನವರು ಅವರೇ. ಆಯಿತು, ಇವರೆಲ್ಲ DCC ಬ್ಯಾಂಕ್ ಇವ್ರಿಗೆಲ್ಲ ತಾಕತ್ತಿದ್ರೆ ಚುನಾವಣೆ ಬರ್ತೈತೆ, ಮುಂದಿನ ವರ್ಷ ಚುನಾವಣೆಯಲ್ಲಿ ಮಾಡೋಕ್ಕೆ ಹೇಳಿ ಇವ್ರಿಗೆಲ್ಲ. ಯಾರ್ಯಾರು ಇದಾರಲ್ಲ ಇವರೆಲ್ಲ ಯಾರ್ಯಾರು ಮಾಡಬೇಕು ಅಂತೇಳಿ ಇವರೆಲ್ಲ ನಮಗೇನು ಯಾವನೇನು ಅಧಿಕಾರ ಬಾರಪ್ಪ ಇಲ್ಲಿ ಕೊಡ್ತೀನಿ ಅಂತ ಏನು ಕೊಟ್ಟಿಲ್ಲ. ನಾನು ಇರೋರ್ಥ ಕಿತ್ಕೊಂಡಿರೋ ನಾನು ಈಗಲೂ ಉಳಿಸ್ಕೊಂಡು ಹೋಗ್ತೀನಿ. ಬೇಕಾದ್ರೆ ಚಾಲೆಂಜ್ ಮಾಡೋಕ್ಕೆ ಹೇಳಿ ಅವ್ರಿಗೆಲ್ಲ. ಯಾರು ಬೇಕಾದ್ರೆ ವರ್ಷಕ್ಕೆ ಎಲೆಕ್ಷನ್ ಐತೆ, ಚಾಲೆಂಜ್ ಮಾಡಲಿ, ಎಲ್ಲರೂ ಮಾಡಿ ಕಿತ್ಕೊಂಡ್ಬಿಡ್ಲಿ. ನಾನು ಬೇಡ ಅಂತಿಲ್ಲ. ನಾನು ಯಾರನ್ನು ಕರೆಯೋನಲ್ಲ, ಮಾತಾಡೋನು ಅಲ್ಲ, ಬಂದವನಿಗೆ ಮಾತಾಡೋನು ಅಷ್ಟೇ. ನಾನಾಗಿ ನಾನು ಕರೆದೆ ಅವನು ಮಾತಾಡ್ದ ದರ್ದು ನನಗೇನಿಲ್ಲ, ಇರೋದೇ ಹಿಂಗೆ.